ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನೋಡ್ರಿ, ಬೆಳಗ್ಗೆ ಆದ ತಕ್ಷಣ ಎಲ್ಲರಿಗೂ ಚಿಂತೆನೆ ಏನು ಮಾಡ್ಬೇಕು ತಿಂಡಿ ಅಂತ. ಹಿಟ್ಟು ಅಕ್ಕಿ ನೆನೆಸೋದು ಬೇಡ, ಏನು ಇಲ್ದ ಈ ರೀತಿ ಗರಿಗರಿಯಾದ ದೋಸೆ ಮಾಡಿಕೊಡ್ಬೋದು ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1 ಕಪ್ ರವೆ ಹಾಕ್ಕೋಬೇಕು ನೋಡ್ರಿ. ಚಿರೋಟಿ ರವೆ ಹಾಕ್ಕೊಡ್ರಿ. ಬೆಳಿಗ್ಗೆ ಅಂತೂ ಮಕ್ಕಳ ತಿಂಡಿದ ಕಿರಿಕಿರಿ ಇದ್ದೇ ಇರ್ತೈತ್ರಿ ಫ್ರೆಂಡ್ಸ್. ಅವಾಗ ಇದನ್ನು ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ಇದಕ್ಕೊಂದು ಅರ್ಧ ಕಪ್ ಕಡಲೆ ಹಿಟ್ಟು ಹಾಕೋಬೇಕ್ರಿ. ಹಾಕೊಂಡು ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕ್ರಿ. ನೋಡ್ರಿ, ನಮ್ಮ ರವೆ ಎಲ್ಲ ಸಣ್ಣಾಗಿತ್ರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೋಬೇಕ್ರಿ. ಜಾಸ್ತಿ ಇದ್ರೆ ಮೊಸರು ಜಾಸ್ತಿನೂ ಹಾಕೊಡ್ರಿ, ನಡಿತೈತಿ. ನಾವೊಂದು ಅರ್ಧ ಕಪ್ ಹಾಕೊಂಡೇನಿ ನೋಡ್ರಿ. ಹತ್ತೇ 10 ನಿಮಿಷದಾಗ ಇದನ್ನು ಮಾಡ್ಕೋಬೋದ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋಬೇಕ್ರಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸತಿ ಮಿಕ್ಸರ್ ಮಾಡಿಕೊಡ್ರಿ. ಇದನ್ನ ಮಿಕ್ಸರ್ ಮಾಡಿರೋದನ್ನ ಈ ರೀತಿ ಒಂದು ಬೌಲ್ಗೆ ಹಾಕೋಬೇಕು ನೋಡ್ರಿ. ನೋಡ್ರಿ, ಎಷ್ಟು ಸಣ್ಣಗೆ ಆಗೈತಲ್ರಿ. ನಮ್ಮ ದೋಸೆ ಹಿಟ್ಟಿನ ಥರನೇ ಆಗೈತಿಲ್ರಿ ಇದು. ಈ ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಎಲ್ಲರಿಗೂ ಬೆಳಿಗ್ಗೆ ಆದ ತಕ್ಷಣ ಟೆನ್ಷನ್ ಫ್ರೆಂಡ್ಸ್. ಬೆಳಗಿನ ತಿಂಡಿ ಏನು ಮಾಡಬೇಕು ಅಂತ ಮಕ್ಕಳಂತೂ ಆಗಬೇಕು ಇದು ಬೇಕು ಅಂತ ಕೇಳ್ತಾರೆ ನೋಡ್ರಿ. ಆವಾಗ ಈ ರೀತಿ ಒಂದು 10 ನಿಮಿಷದಲ್ಲೇ ಈ ರೀತಿ ದೋಸೆ ಮಾಡಿಕೊಡ್ರಿ. ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ನೋಡ್ರಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕ್ರಿ. ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರು ಹಾಕ್ಕೊಡ್ರಿ. ಹಾಕಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆ ಹಾಕ್ಬಿಡ್ಬೇಕ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯಂಥ ಇನ್ಸ್ಟಂಟ್ ರೆಸಿಪಿಗಳದಾವ್ರಿ. ಒಂದು ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗಿಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ನೋಡ್ರಿ, ಅದಕ್ಕೆ ಆಗ್ಬೇಕು ನೋಡ್ರಿ. ಇದನ್ನೊಂದು 10 ನಿಮಿಷ ಬಿಡೋಣ್ರಿ. ಅಲ್ಲಿವರೆಗೂ ಚಟ್ನಿ ಮಾಡ್ಕೊಂಡು ಬನ್ನಿರಿ. ಚಟ್ನಿಗೆ ಹಸಿ ಕೊಬ್ಬರಿ ತಗೊಂಡೇನಿ ನೋಡ್ರಿ. ತಗೊಂಡು ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊಂಡೇನ್ರಿ. ದೋಸೆಗೆ ಚಟ್ನಿ ಒಂದು ಮಾಡ್ಕೊಂಡ್ರೆ ಸಾಕ್ರಿ, ಬೇರೆ ಏನು ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಈಗ ನಿಮಗೆ ಖಾರ ಎಷ್ಟು ಬೇಕಲ್ರಿ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ನಾನು ಒಂದು 2 ಹಾಕ್ಕೊಂಡೇನಿ ನೋಡ್ರಿ, ಸಾಕ್ರಿ ಇಷ್ಟ. ನಮ್ಮ ಮೆಣಸಿನ್ಕಾಯಿ ಭಾಳ ಖಾರ ಇರ್ತಾವ್ರಿ, ಅದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನ್ರಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಈಗ ಸ್ವಲ್ಪ ಅಲ್ಲ ಹಾಕ್ಕೋಬೇಕು ನೋಡ್ರಿ. ಹಸಿ ಅಲ್ಲ ಇರ್ತೈತಲ್ರಿ ಅದನ್ನು ಹಾಕ್ಕೋಬೇಕ್ರಿ. ಅಲ್ಲ ಹಾಕೋದ್ರಿಂದ ನಮ್ಮ ಚಟ್ನಿ ರುಚಿ ತುಂಬ ಚೆನ್ನಾಗಿರ್ತೈತ್ರಿ. ಹಸಿ ಶುಂಠಿನೂ ಅಂತಾರು, ಅಲ್ಲನೂ ಅಂತಾರು. ನಿಮ್ಮ ಕಡೆ ಏನು ಅಂತೀರಿ ಅಂತ ನನಗೆ ಕಮೆಂಟ್ ಹಾಕ್ರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡ್ರಿ.
ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಹಾಕೋಬೇಕು ನೋಡ್ರಿ. ಹುರಿದು ಮೇಲ್ಗಡೆ ಸೊಪ್ಪೆ ಎಲ್ಲ ತೆಗೆದಿರೋ ಶೇಂಗಾ ಹಾಕೋಬೇಕ್ರಿ. ಶೇಂಗಾ ಹಾಕೋದ್ರಿಂದ ಈ ಚಟ್ನಿ ರುಚಿ ತುಂಬ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ್. ಒಂದ್ಸಲ ಈ ರೀತಿ ಚಟ್ನಿ ಮಾಡಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ನಮ್ಮ ಚಟ್ನಿನೂ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಬೇಗ ನಮ್ಮ ತಿಂಡಿ ರೆಡಿ ಆಗ್ತೈತೆ ಅಂತ ನೋಡ್ರಿ ಫ್ರೆಂಡ್ಸ್. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ರಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟೇನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಒಂದು 2 ರಿಂದ 3 ಸ್ಪೂನ್ ಹಾಕೊಡ್ರಿ ಸಾಕು. ಇದಕ್ಕೆ ಸಾಸಿವೆ ಹಾಕೋಬೇಕ್ರಿ. ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಬೇಕು ನೋಡ್ರಿ. ಇದಕ್ಕೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನ್ರಿ ನಾನು. ಹಾಕಿ ಸ್ವಲ್ಪ ಹಿಂಗೆ ಹಾಕೋಬೇಕು ನೋಡ್ರಿ. ಹಿಂಗೆ ಹಾಕೋದ್ರಿಂದ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿ ಬರ್ತೈತ್ರಿ. ಈಗ ನಮ್ಮ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಈ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಂಡು ಬನ್ನಿರಿ. ಚಟ್ನಿ ರೆಡಿ ಆಯ್ತು. ಈಗ ದೋಸೆ ಹಾಕ್ಕೊಂಡು ಬನ್ನಿರಿ. ನೋಡ್ರಿ ಹದಕ್ಕೆ ಹಿಟ್ಟ ರೆಡಿ ಮಾಡ್ಕೋಬೇಕ್ರಿ. ದೋಸೆ ಮಾಡ್ತೀವಲ್ರಿ ಆ ಹದಕ್ಕೆ ಆದ್ರೆ ಸಾಕ್ರಿ. ತುಂಬ ಕ್ರಿಸ್ಪಿಯಾಗಿರ್ತಾವ್ರಿ ಈ ದೋಸೆ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ. ಅಕ್ಕಿ ದೋಸೆಗಿಂತಲೂ ಕ್ರಿಸ್ಪಿ ಆಗಿರ್ತಾವ್ರಿ. ಒಂದ್ಸಲ ಮಾಡಿ ನೋಡ್ರಿ, ಅಂದ್ರೆ ನಿಮಗೆ ಗುರ್ತಾಗ್ತೈತಿ. ದೋಸೆ ಮಾಮೂಲಿಯಾಗಿ ಹೆಂಗೆ ಹಾಕ್ತೀವಲ್ರಿ ಅದೇ ರೀತಿ ಹಾಕ್ಕೋಬೇಕು ನೋಡ್ರಿ. ತವೆ ಮೊದಲೇ ಇಟ್ಟಿದ್ದೆ, ತವೆ ಕಾದಿತ್ತು. ದೋಸೆ ಹಾಕ್ಕೊಂಡೆ ನೋಡ್ರಿ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆ ಹಾಕೋಬೇಕ್ರಿ. ನಾ ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ. ಕಲರು ಭಾಳ ಚಂದ ಬರ್ತಾವ್ರಿ ಫ್ರೆಂಡ್ಸ್. ಈ ದೋಸೆ ಕಲರು ತುಂಬ ಚೆನ್ನಾಗಿರ್ತಾವೆ. ಯಾರು ಇವಕ್ಕೆ ಅಕ್ಕಿ ದೋಸೆ ಅಲ್ಲ ಅನ್ನೋದೇ ಇಲ್ಲ ನಿಮ್ಗೆ. ಎಲ್ಲರೂ ಅಕ್ಕಿ ದೋಸೆನೇ ಮಾಡಿಕೊಟ್ಟಿರಿ ಅಂತಾರು. ಅಷ್ಟು ಚಂದ ಕಲರು ಕ್ರಿಸ್ಪಿ ಅಷ್ಟು ಚೆನ್ನಾಗಿ ಬರ್ತಾವ್ರಿ. ಒಂದ್ಸಲ ನಿಮ್ಮ ಮನ್ಯಾಗ ನೀವು ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನೋಡ್ರಿ, ನೋಡಿದ್ರೇ ಗುರ್ತಾಗ್ತೈತ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವಂತ ದೋಸೆ. ನೋಡ್ರಿ ದೋಸೆ ಚಟ್ನಿ ಎರಡೂ ರೆಡಿ ಐತ್ರಿ. ನಮ್ಮ ಬೆಳಗಿನ ತಿಂಡಿ ಫಸ್ಟ್ ಕ್ಲಾಸಾಗಿ ರೆಡಿ ಆಯ್ತು ನೋಡ್ರಿ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.